ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಟೋ ಮಿತ್ರ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ನೋಡಿ, ಇದು ಬ್ಲಿಂಕಿಂಗ್ ಏನು OBD2 25-26 ಮಾಡಲು ಯಾರ ಹತ್ರ ಇದೆ ಅವ್ರಿಗೆ ಮಾತ್ರ ಇದು ಈ ಥರ ಸಿಂಬಲ್ ಬರೋದು ನಿಮಗೆಲ್ಲ ಗೊತ್ತಿದೆ. ಆಲ್ಮೋಸ್ಟು ಗೊತ್ತಿಲ್ಲದವ್ರಿಗೆ ಮಾತ್ರ ಇದು ಹೇಳ್ತಾ ಇದ್ದೀನಿ. ಗ್ಯಾಸ್ ಪಿನ್ ತೆಗೆದ್ರೆ ಮತ್ತು ಫ್ಯೂಸ್ ಹೋದರೆ, ಪ್ಲೀಸ್ ಬ್ಯಾಟ್ರಿ ಹತ್ರ ಫ್ಯೂಸ್ ಹೋದರೆ ಮತ್ತು ಫ್ರಂಟಲ್ಲಿ ಫ್ಯೂಸ್ ಹೋದರೂ ಕೂಡ ಈ ಥರ ಸಮಸ್ಯೆ ಬರುತ್ತೆ. ಇಲ್ಲ ವೈರಿಂಗಲ್ಲಿ ಏನಾದ್ರೂ ಶಾರ್ಟೌಟ್ ಆಗಿದ್ದರೆ ಮತ್ತು ವೈರಿಂಗಲ್ಲಿ ಏನಾದ್ರು ಮೆಲ್ಟಿಂಗ್ ಏನಾಗಿ ಈ ಥರ ಸಮಸ್ಯೆ ಬರುತ್ತೆ. ಆದರೆ ಇದು ಎಲ್ಲ ಥರ ಚೆನ್ನಾಗಿದೆ. ಆದರೆ ಏನಕ್ಕಪ್ಪ ಎಲ್ಲ ಚೆನ್ನಾಗಿದ್ದು ಈ ಸಮಸ್ಯೆ ಬರ್ತಾಯಿದೆ ಅಂದರೆ ISG ಕಾಯಿಲ್ ಏನು ಹಿಂದೆಗಡೆ ಡೋರ್ ಓಪನ್ ಮಾಡಿದ ತಕ್ಷಣ ಸಿಲ್ವರ್ ಕಾಯಿಲ್ ಅಂತ ಏನಿದೆ, ಆ ಕಾಯಿಲ್ ಫಾಲ್ಟು. ಆ ಸಿಲ್ವರ್ ಕಾಯಿಲಲ್ಲಿ ಏನಕ್ಕಪ್ಪ ಕೆಲವ್ರು ನೋಡಿ, ಕೆಲವೊಂದೊಂದು ಗಾಡಿಗಳು, ಎಲ್ಲ ಗಾಡಿನೂ ಅಲ್ಲ, ಎಲ್ಲೋ ಒಂದು ಗಾಡಿ ಈ ಥರ ಫಾಲ್ಟ್ ಬರುತ್ತೆ. ಇವ್ರದ್ದು ಬರೋಬ್ಬರಿ ಒಂದು 3-4 ತಿಂಗಳಿಂದ ಸಮಸ್ಯೆ ಬಂದಿದೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಮೆಕ್ಯಾನಿಕ್ಕು ಒಬ್ಬರು ಮಾಮೂಲಿ ಶೋರೂಮಲ್ಲಿ ಆಗಿರ್ಬೋದು, ಇಲ್ಲ ಔಟ್ಸೈಡ್ ಮೆಕ್ಯಾನಿಕ್ಕು ಕೇಳ್ಕೊಂಡಿದ್ದಾರೆ. ಬ್ಯಾಟ್ರಿ ತೆಗೆಯೋದು, ಹಿಂದೆಗಡೆ ಸಾಕೆಟ್ ಬಿಚ್ಚೋದು, 10 ನಿಮಿಷ ವೆಯ್ಟ್ ಮಾಡೋದು, ಮತ್ತೆ ಪುನಃ ಹಾಕ್ಕೊಳ್ಳೋದು. ಅಂದರೆ ಅದು ಕಾಯಿಲು ಅವಾಗವಾಗ ಹೀಟ್ ಆಗ್ತಾಯಿದೆ. ಹೀಟ್ ಆದಾಗ ಏನಾಗುತ್ತೆ, ಕೆಲಸ ಮಾಡಲ್ಲ. ಆ ಟೈಮ್ಗೆ ಏನು ಮಾಡ್ತಾಯಿದ್ದಾರೆ ಇವರು, 1-2 ಅವರ್ 3 ಅವರು ಗಾಡಿ ಓಡಿಸೋದು. ಆ ಥರ ಹೀಟ್ ಆದಾಗ ಮತ್ತೆ ಅದನ್ನು ಬ್ಯಾಟ್ರಿನ ತೆಗೆಯೋದು. ಈ ಸಮಸ್ಯೆ ಬಗೆಹರಿದೇನೆ ಕೊನೆಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಅದಕ್ಕೆ ಪರಿಹಾರ ನಾನು ಕೊಟ್ಟೆ. ಬಟ್ ಈ ಪ್ರಾಬ್ಲಮ್ಮು ಸಾಲ್ವ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ಬಟ್ ನಾನು ಕಾಯಿಲ್ ಚೇಂಜ್ ಮಾಡಿದೆ, ಹೊಸ ಕಾಯಿಲ್ ಹಾಕ್ಕೊಂಡು. ಹಾಗೆ ನಿಮ್ದೇನಾದರೂ ಅದೇ ಥರ ಪದೇ ಪದೇ ಆ ಥರ ಪ್ರಾಬ್ಲಮ್ ಬರ್ತಾಯಿದ್ರೆ ಈ ಕಾಯಿಲನ್ನು ಬದಲಾವಣೆ ಮಾಡಿ. ಏನೋ 15 ದಿವಸಕ್ಕೊಂದ್ಸತಿ ಈ ಥರ ಸಮಸ್ಯೆ ಬಂದರೆ ಮಾತ್ರ ಸುಮ್ಮನೆ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು ಹತ್ತತ್ರ 4,000 ಮೇಲಿದೆ. ಹಾಗೆ ಸ್ನೇಹಿತರೆ, ಇನ್ನೊಂದೇನಪ್ಪ ಅಂದರೆ, ಗೊತ್ತಿದ್ದರೆ ಮಾತ್ರ ಕೆಲಸ ಮಾಡಿ, ಗೊತ್ತಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಯರೆಸ್ಟ್ ಟೆಕ್ನಿಷಿಯನ್ ಯಾರಿದ್ದಾರೆ ಅವ್ರ ಹತ್ರ ಮಾಡಿಸಿ. ಎಲ್ಲರಿಗೂ ಶುಭವಾಗಲಿ.